ನಮಸ್ಕಾರ, ನನ್ನ ಹೆಸರು ರೋಹನ್ ಬರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಮಾರ್ಕೆಟ್ಸ್ ರ್ಯಾಲಿ ಆಫ್ಟರ್ ಅ ವೀಕ್ ಸ್ಟಾರ್ಟ್. ನಿಫ್ಟಿ 50 ಇಂಡೆಕ್ಸ್ ಇವತ್ತು 1%ಗಿಂತ ಜಾಸ್ತಿ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಹಾಗೂ ಫಸ್ಟ್ ಹಾಫಲ್ಲಿ ಆ್ಯಕ್ಚುಲಿ ಸ್ವಲ್ಪ ನೆಗೆಟಿವ್ ಆಗಿ ಟ್ರೇಡ್ ಆಗ್ತಾ ಇತ್ತು. ಆಲ್ಮೋಸ್ಟು ಫ್ರೈಡೇ ಯಾವ ಥರ ಇತ್ತು ಅದೇ ಥರನೇ ನೆಗೆಟಿವ್ ಆಗಿ ಟ್ರೇಡ್ ಆಗ್ತಾ ಇತ್ತು. ಆದರೆ ಮತ್ತೆ ಕಂಪ್ಲೀಟ್ ಯೂ ಟರ್ನ್ ಮಾಡಿ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಅನಲಿಸ್ಟ್ ಪ್ರಕಾರ ವ್ಯಾಲ್ಯೂ ಬೈಯಿಂಗ್ ಆಗಿದೆ ಸ್ಟಾಕ್ಸನ್ನು ಲೋವರ್ ಲೆವೆಲಲ್ಲಿ ಬೈ ವೇರಿಯಸ್ ದೊಡ್ಡ ಇನ್ಸ್ಟಿಟ್ಯೂಷನ್ಸು. ಹಾಗೂ ಸೆಂಟಿಮೆಂಟು ಸ್ವಲ್ಪ ಇಂಪ್ರೂವ್ ಆಗಿದೆ. ಯಾಕಂದರೆ ರಿಪೋರ್ಟ್ಸ್ ಹೇಳ್ತಾ ಇದೆ US ಗೌರ್ಮೆಂಟ್ ಮತ್ತು ಕೆಲವು ಬೇರೆ ಕಂಟ್ರೀಸ್ ಅವರು ಅನೌನ್ಸ್ಮೆಂಟ್ ಮಾಡ್ತಾರೆ ದ್ಯಾಟ್ ಅವರು ಆ ಸ್ಟ್ರೇಟ್ ಆಫ್ ಹಾರ್ಮೂಸಿಂದ ಶಿಪ್ಸನ್ನು ಎಸ್ಕಾಟ್ ಮಾಡ್ತಾರೆ ಹಾಗೂ ಇರಾನನ್ನು ಅಲ್ಲಿ ಆ ಶಿಪ್ಸನ್ನು ಅಟ್ಯಾಕ್ ಮಾಡಲಿಕ್ಕೆ ಬಿಡೋದಿಲ್ಲ ಅಂತ. ನ್ಯೂಸ್ ನಂಬರ್ 2, ಬ್ರೋಕರೇಜಸ್ ರೆಡ್ಯೂಸ್ ನಿಫ್ಟಿ ಟಾರ್ಗೆಟ್ ಪ್ರೈಸ್. ಬ್ರೋಕರೇಜ್ ಕಂಪ್ನಿ ನಮ್ಮೂರ ಅವರು ಹೇಳಿದ್ದಾರೆ ಡಿಸೆಂಬರ್ 2026 ನಿಫ್ಟಿ 24,900 ಇರ್ಬೋದು ಅಂತ, ಕಂಪೇರ್ ಟು 29,300 ವಿಚ್ ವಾಸ್ ಪ್ರಿಡಿಕ್ಟೆಡ್ ಅರ್ಲಿಯರ್. ಅವರ ಪ್ರಕಾರ ಈ ಮಿಡ್ಲ್ ಈಸ್ಟ್ ವಾರು ನಮ್ಮ ಇಂಡಿಯನ್ ಎಕಾನಮಿಗೆ ಸ್ವಲ್ಪ ಇಂಪ್ಯಾಕ್ಟ್ ಆಗುತ್ತೆ ಹಾಗೂ ಬೇರೆ ಬೇರೆ ಕಂಪ್ನೀಸಿಗೆ ಇಂಪ್ಯಾಕ್ಟ್ ಆಗುತ್ತೆ. ಅದರಿಂದ ನಿಫ್ಟಿ ಅಷ್ಟು ಲೆವೆಲಲ್ಲಿ ಜಾಸ್ತಿ ಆಗದೆ ಇರ್ಬೋದು. ಸಿಟಿ ಆಲ್ಸೋ ಅವರು ಟಾರ್ಗೆಟ್ ಪ್ರೈಸನ್ನು ಕಮ್ಮಿ ಮಾಡಿದ್ದಾರೆ. 27,000 ಅಂತ ಹೇಳಿದ್ದಾರೆ ಡಿಸೆಂಬರ್ 2026 ಅಷ್ಟರೊಳಗೆ. ಮುಂಚೆ 28,500 ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು. 17% ಅಪ್ಸೈಡ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದಾರೆ ನಿಫ್ಟಿಯಲ್ಲಿ. ಹೈಯರ್ ಆಯಿಲ್ ಪ್ರೈಸಸಿಂದ ಇನ್ಪುಟ್ ಕಾಸ್ಟ್ ಎಲ್ಲ ಜಾಸ್ತಿ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಹಾಗೂ ಕೆಲವು ಸೆಕ್ಟರ್ಸಿಗೆ ಸಚ್ ಆಸ್ ಆಟೋಮೊಬೈಲ್ಸು, ಕನ್ಸ್ಟ್ರಕ್ಷನು, ಫುಡ್, ಫಾರ್ಮಾಸ್ಯೂಟಿಕಲ್ಸ್, ಪೇಂಟ್ಸ್, ಶಿಪ್ಪಿಂಗ್, ಫರ್ಟಿಲೈಸರ್ಸು ಮತ್ತು ಪೆಟ್ರೋಕೆಮಿಕಲ್ಸ್ ಈ ಎಲ್ಲ ಸೆಕ್ಟರ್ಸಿಗೆ ಇಂಪ್ಯಾಕ್ಟ್ ಆಗ್ತದೆ ಅಂತ ಅನಲಿಸ್ಟ್ ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ. ನ್ಯೂಸ್ ನಂಬರ್ 3, ಫೋನ್ಪೇ ಡಿಲೇಸ್ IPO. ಫೋನ್ಪೇ IPO ಮಿಡ್ 2026 ಲಾಂಚ್ ಆಗಬೇಕಂತಿತ್ತು. ಆದರೆ ಫೋನ್ಪೇ ಅವರೀಗ ಅದನ್ನು ಟೆಂಪ್ರರಿ ನಾವು ಡಿಲೇ ಮಾಡ್ತಾ ಇದ್ದೀವಿ ಬಿಕಾಸ್ ಆಫ್ ದ ಕಾನ್ಫ್ಲಿಕ್ಟ್ ಇನ್ ವೆಸ್ಟ್ ಏಷ್ಯಾ. ಈ ಕಾನ್ಫ್ಲಿಕ್ಟ್ ಇರೋ ಟೈಮಲ್ಲಿ ಅಕಸ್ಮಾತ್ IPOನ ಲಾಂಚ್ ಮಾಡಿದರೆ ಆವಾಗ ಒಳ್ಳೆ ರೆಸ್ಪಾನ್ಸ್ ಸಿಗದೆ ಇರ್ಬೋದು ಅಂತ ಅವರ ಒಂದು ಎಕ್ಸ್ಪೆಕ್ಟೇಷನು. ಕಂಪನಿ ಅಪ್ರಾಕ್ಸಿಮೇಟ್ಲಿ 13,500 to 13,800 crores IPO ಕಲೆಕ್ಟ್ ಮಾಡಬೇಕಂತಿದ್ದಾರೆ. ಹಾಗೂ ಅಟ್ ಅ ವ್ಯಾಲ್ಯೂಯೇಷನ್ ಆಫ್ 1.38 lakh crores. ಲಾಸ್ಟು ಹಾಫ್ ಇಯರಲ್ಲಿ ಅಂದರೆ 2025-26 ಫೈನಾನ್ಷಿಯಲ್ ಇಯರದು ಹಾಫು 6 ಮಂತ್ಸಿಗೆ 1,444 crores ನೆಟ್ ಲಾಸನ್ನು ಡಿಕ್ಲೇರ್ ಮಾಡಿದರು. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ರಿಪೋರ್ಟ್ಸ್ ಪ್ರಕಾರ UAE ಗೌರ್ಮೆಂಟ್ ಅವರು 35 ಜನನ ಅರೆಸ್ಟ್ ಮಾಡಬೇಕಂತ ಆರ್ಡರ್ ಕೊಟ್ಟಿದ್ದಾರೆ, ಇನ್ಕ್ಲೂಡಿಂಗ್ 19 ಇಂಡಿಯನ್ಸು. ಯಾಕಂದರೆ ಕೆಲವುದೆಲ್ಲ ಮಿಸ್ಲೀಡಿಂಗ್ ವೀಡಿಯೋಸನ್ನು ಸೋಷಿಯಲ್ ಮೀಡಿಯಲ್ಲಿ ಶೇರ್ ಮಾಡ್ತಾಯಿದ್ರು ಈ ಇಸ್ರೇಲ್ US ಹಾಗೂ ಇರಾನ್ ವಾರದು ಬಗ್ಗೆ. ಹಾಗೂ ಈ ಒಂದು ಕೇಸಸಲ್ಲಿ ಬೇಗ ಜಡ್ಜ್ಮೆಂಟ್ ಕೊಡಬೇಕಂತ ಪ್ರಯತ್ನ ಪಡ್ತಾ ಇದ್ದಾರೆ. ಹಾಗೂ ಕೆಲವರಿಗೆ ಅಕಸ್ಮಾತ್ ಅದು ಅವರು ಕನ್ವಿಕ್ಟ್ ಆದರೆ 1 yearವರೆಗೂ ಜೈಲ್ ಟರ್ಮ್ ಇರ್ಬೋದು. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 258 ಪಾಯಿಂಟ್ಸ್ ಅಪ್ಪು 23,409 ಕ್ಲೋಸ್ ಆಯಿತು. ಸೆನ್ಸೆಕ್ಸ್ 939 ಪಾಯಿಂಟ್ಸ್ ಅಪ್ಪು 75,503 ಕ್ಲೋಸ್ ಆಯಿತು. ಇವತ್ತು ನೀವು ನೋಡ್ಬೋದು 22,955 ಹೋಗಿತ್ತು, ಆದರೆ ಮತ್ತೆ ಸ್ವಲ್ಪ ರಿಕವರಿ ಆಗಿದೆ. ಪಾಯಿಂಟ್ ನಂಬರ್ 2, ಟುಡೇ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಅಲ್ಟ್ರಾಟೆಕ್ ಸಿಮೆಂಟ್ 4.55% ಅಪ್ಪು, ಮಹೀಂದ್ರ ಮಹೀಂದ್ರ 3.58% ಅಪ್ಪು, ಗ್ರಾಸಿಮ್ 3.34% ಅಪ್ಪು. ಟಾಪ್ ಲೂಸರ್ಸು BEL 2.25% ಡೌನು, ಮ್ಯಾಕ್ಸ್ ಹೆಲ್ತ್ ಕೇರ್ 1.96% ಡೌನು, ಕೋಲ್ ಇಂಡಿಯಾ 1.43% ಡೌನು. ಪಾಯಿಂಟ್ ನಂಬರ್ 3, ಟುಡೇ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಅದಾನಿ ಪವರ್ 5.11% ಅಪ್ಪು, ಶ್ರೀ ಸಿಮೆಂಟ್ 1.52% ಅಪ್ಪು, ಗೋದ್ರೇಜ್ ಕನ್ಸ್ಯೂಮರ್ 1.28% ಅಪ್ಪು. ಟಾಪ್ ಲೂಸರ್ಸು IOC 4.84% ಡೌನು, BPCL 4.49% ಡೌನು, ಹಿಂದೂಸ್ತಾನ್ ಜಿಂಕ್ 3.28% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 964 ಸ್ಟಾಕ್ಸು, ಕಮ್ಮಿ ಆಗಿದ್ದು 1,040 ಸ್ಟಾಕ್ಸು. ಸೊ 32% ಅಪ್ಪು, 68% ಡೌನು. ಪಾಯಿಂಟ್ ನಂಬರ್ 5, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 15,917 per ಗ್ರಾಮು, ಸಿಲ್ವರ್ 270 rupees per ಗ್ರಾಮ್. ಪಾಯಿಂಟ್ ನಂಬರ್ 6, ಟುಡೇಸ್ ರುಪಿ ವ್ಯಾಲ್ಯೂ. ಒಂದು $92 92.42 rupees, ಒಂದು ಯೂರೋ 105.82 rupees. ಪಾಯಿಂಟ್ ನಂಬರ್ 7, ಸ್ಟಾಕ್ಸ್ ನ್ಯೂ 52 ವೀಕ್ ಹೈ. ಯಾವ ಮೇಜರ್ ಸ್ಟಾಕು 52 ವೀಕ್ ಹೈ ಹತ್ರ ಬಂದಿಲ್ಲ ಇವತ್ತು. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನ್ಯೂ 52 ವೀಕ್ ಲೋ. ಇನ್ಫೋಸಿಸ್ 52 ವೀಕ್ ಲೋ 1,224, ಕ್ಲೋಸಿಂಗ್ 1,250. TCS 2,366 52 ವೀಕ್ ಲೋ, ಕ್ಲೋಸಿಂಗು 2,409. ವಿಪ್ರೋ 193 52 ವೀಕ್ ಲೋ, ಕ್ಲೋಸಿಂಗು 195. Point number 9, global cues today. Hong Kong markets
1.35% ಅಪ್ಪು, ಜಪಾನ್ 0.21% ಡೌನು, ಜರ್ಮನಿ 0.13% ಅಪ್ಪು, ಫ್ರಾನ್ಸ್ 0.32% ಡೌನು, UK 0.2% ಅಪ್ಪು ಹಾಗೂ ನ್ಯಾಸ್ಡ್ಯಾಕು 0.93% ಡೌನ್ ಆಗಿತ್ತು ಶುಕ್ರವಾರ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸಿಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.